ನಮಸ್ಕಾರ. ಸತ್ಯ ಸರಸ್ವತಿ ಅಡುಗೆ ಮನೆಗೆ ಸ್ವಾಗತ. ನಾನು ಭಾರ್ಗವಿ. ಇವತ್ತು ಮೈಸೂರು ಪಾಕ್ ಮಾಡ್ತಿದ್ದೀನಿ. ಮೈಸೂರು ಪಾಕ್ ಮಾಡೋದಕ್ಕೆ ಏನೇನು ಬೇಕು ನೋಡೋಣ ಬನ್ನಿ. ಇಲ್ಲಿ ಮೈಸೂರು ಪಾಕ್ ಮಾಡೋದಕ್ಕೆ ಎಲ್ಲ ಪದಾರ್ಥಗಳನ್ನು ಇಟ್ಕೊಂಡಿದ್ದೀನಿ. 1 ಲೋಟ ಕಡಲೆ ಹಿಟ್ಟು ಇಟ್ಕೊಂಡಿದ್ದೀನಿ. 1 ಲೋಟ ಕಡಲೆ ಹಿಟ್ಟಿಗೆ 2 ಲೋಟ ಸಕ್ಕರೆ. ಒಂದು ಸ್ವಲ್ಪ ಸಕ್ಕರೆ ಕರಗಿಸ್ಕೊಳ್ಳೋಕ್ಕೋಸ್ಕರ ಒಂದು ಸ್ವಲ್ಪ ನೀರು ಇಟ್ಕೊಂಡಿದ್ದೀನಿ. ಈ ಲೋಟದಲ್ಲಿ ಕಡಲೆ ಹಿಟ್ಟು 1 ಲೋಟ ತೊಗೊಂಡ್ರೆ 2 ಲೋಟ ತುಪ್ಪ ತೊಗೋಬೇಕಾಗುತ್ತೆ. 2 ಲೋಟ ತುಪ್ಪ ತೊಗೊಂಡಿದ್ದೀನಿ ನಾನು. ಕಡಲೆ ಹಿಟ್ಟನ್ನ ಜರಡಿ ಹಿಡ್ಕೊತೀನಿ. ಗಂಟಿಲ್ದಿರೋ ಥರ ನಾವು ಆಗೋದಕ್ಕೋಸ್ಕರ ಇದು ಜರಡಿ ಹಿಡ್ಕೊಂಬಿಟ್ರೆ ಒಳ್ಳೆಯದು. ನಾವು ಯಾವುದೇ ಹಿಟ್ಟುಗಳು ಉಪಯೋಗಿಸ್ಬೇಕಾದ್ರೆ ಜರಡಿ ಹಿಡಿದ್ರೆ ನಿಮಗೆ ಒಳ್ಳೆಯದು. ಹಾಗಾಗಿ ನಾನು ಜರಡಿ ಮಾಡ್ಕೊತಿದ್ದೀನಿ. ನೋಡಿ, ಚೆನ್ನಾಗಿ ಜರಡಿ ಮಾಡ್ಕೊಳ್ತಿದ್ದೀನಿ. ಚೆನ್ನಾಗಿರುತ್ತೆ. ನಿಮಗೆ ಕಡಲೆ ಹಿಟ್ಟು ಫ್ರೆಶ್ ಆಗಿರೋವಾಗ, ಇಲ್ಲ ನಾವು ಜಾಸ್ತಿ ಮಾಡ್ತೀರಾ ಅಂದರೆ ನೀವು ಕಡಲೆಬೇಳೆನ ಬಿಸಿಲಲ್ಲಿ ಒಣಗಿಸಿ ಅದನ್ನು ಹಿಟ್ಟು ಮಾಡಿ ಇಟ್ಕೊಂಡು ಅದು ಇನ್ನೂ ತುಂಬ ಚೆನ್ನಾಗಿರುತ್ತೆ. ಆಯಿತು ನೋಡಿ, ಜರಡಿ ಹಿಡ್ಕೊಂಡೆ. ಇವಾಗ ಒಂದು ದಪ್ಪ ತಳ ಇರುವಂಥ ಬಾಣಲೆ ಇಟ್ಕೊಂಡೆ. ಅದಕ್ಕೆ ಸ್ಟವ್ ಆನ್ ಮಾಡ್ಕೋತೀನಿ. ದಪ್ಪ ಇರಬೇಕು, ಇಲ್ಲಾಂದರೆ ಮಾಡೋದಕ್ಕೆ ಕಷ್ಟ ಆಗುತ್ತೆ. ನೋಡಿ, ಸಕ್ಕರೆನ 2 ಲೋಟ ಹಾಕ್ತಿದ್ದೀನಿ. ಆ ಸಕ್ಕರೆ ಕರಗಬೇಕು, ಅದಕ್ಕೋಸ್ಕರ ಸ್ವಲ್ಪ ನೀರು ಹಾಕ್ತೀನಿ. ಅಂದರೆ ಸಕ್ಕರೆ ಮುಳುಗೋಷ್ಟು ನೀರು ಹಾಕಿದ್ರೆ ಸಾಕಾಗುತ್ತೆ. ಜಾಸ್ತಿ ಏನು ನೀರು ಹಾಕೋದು ಬೇಡ. ಸಕ್ಕರೆ ಕರಗಬೇಕು, ಪಾಕ ಆಗೋದು ಬೇಡ. ಬರೀ ನೋಡಿ, ಇಲ್ಲಿ ತುಪ್ಪ ನಾನು ಇಟ್ಕೊಂಡಿದ್ದೀನಲ್ಲ, ಅದನ್ನು ಸ್ವಲ್ಪ ತಟ್ಟೆಗೆ ಹಾಕಿ ಅದನ್ನು ಸವರಿಟ್ಕೋತೀನಿ. ಅದನ್ನು ಸವರಿಟ್ಕೊಂಡು ಇಲ್ಲಿ ಸಕ್ಕರೆ ಕರಗ್ಸಕ್ಕೆ ಹಾಕಿದ್ದೀನಿ. ಅದನ್ನು ಸ್ವಲ್ಪ ಕೈ ಆಡ್ತಿದ್ದೀನಿ. ಅದು ಕರಗಬೇಕಷ್ಟೆ. ಸಕ್ಕರೆ ಕರಗಿದ್ರೆ ಸಾಕು. ಇಲ್ಲಿ ಇವಾಗ ಏನು ಮಾಡ್ತೀನಿ ನಾನಂದರೆ, ಕಡಲೆ ಹಿಟ್ಟು 1 ಲೋಟ ತೊಗೊಂಡಿದ್ದೀನಲ್ಲ, ಒಂದು ಬೌಲ್ಗೆ ಹಾಕ್ಕೊಂಡೆ. ಅದಕ್ಕೆ ಈ ತುಪ್ಪ ಕರಗಿಸ್ಕೊಂಡು ಅದನ್ನು ಒಂದು 4 ಸ್ಪೂನ್ ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡ್ತೀನಿ. ಅಂದರೆ ಪೇಸ್ಟ್ ಥರ ಮಾಡ್ಕೋತೀನಿ. ಈಸಿ ಆಗಿಬಿಡುತ್ತೆ ನಿಮಗೆ. ಈ ಥರ ಮಾಡಿಕೊಂಡಾಗ ಯಾರು ಬೇಕಾದರೂ ಮಾಡ್ಕೋಬಹುದು. ಮೈಸೂರು ಪಾಕ ನೋಡಿ, ಈ ಥರ ಪೇಸ್ಟ್ ಮಾಡ್ಕೊಂಡು ಇವಾಗ ಸಕ್ಕರೆ ಕರಗಿದೆ, ಇದಕ್ಕೆ ಹಾಕ್ಬಿಡ್ತಿದ್ದೀನಿ. ಈಸಿ ಆಯಿತು. ನಿಮ್ಗೆ ಇವಾಗ ಕಡಲೆ ಹಿಟ್ಟು ಅದನ್ನು ನಾವು ಸ್ವಲ್ಪ ಹಾಕ್ತಾ ಕೈಯಲ್ಲಿ ಕಲಿಸ್ತಾ ಇದ್ದರೆ ನಿಮ್ಗೆ ಗಂಟಾಗೋ ಚಾನ್ಸಸ್ ಇರುತ್ತೆ. ಇದು ಗಂಟಾಗೋದೇ ಇಲ್ಲ. ನಿಮಗೆ ಆರಾಮ್ಸೆ ನಿಮಗೆ ಈ ಥರ ತುಪ್ಪದಲ್ಲಿ ಮಿಕ್ಸ್ ಮಾಡಿ ಹಾಕಿದಾಗ ಈಸಿಯಾಗಿ ಮಾಡ್ಕೊಂಬಿಡ್ಬೋದು. ಚೆನ್ನಾಗಿ ಬರುತ್ತೆ. ನೋಡಿ, ಹಾಕ್ಕೊಂಡು ಅದನ್ನು ನೀಟಾಗಿ ಇವಾಗ ಕೈ ಆಡಿಸ್ತಾನೇ ಇರಬೇಕು. ಚೆನ್ನಾಗಿ ಕೈ ಆಡಿಸ್ಬೇಕು. ಮೈಸೂರು ಪಾಕು ಇದು ಕೈ ಆಡಿಸ್ತಾ ನೀವು ಮಧ್ಯದಲ್ಲಿ ತುಪ್ಪ ಹಾಕ್ಕೊಳ್ತಾ ಬರಬೇಕು. ಮಧ್ಯೆ ಒಂದೊಂದು ಸ್ಪೂನು 2 ಸ್ಪೂನ್ ಹಾಕ್ಕೊಂಡು 2 ಲೋಟ ನಾವು ತುಪ್ಪ ಇಟ್ಕೊಂಡಿದ್ದೀವಲ್ಲ, ಅಷ್ಟು ಹಿಡಿಯುತ್ತೆ. ಮಧ್ಯದಲ್ಲಿ ಹಾಕ್ಕೊಳ್ತಾ ಬರಬೇಕು. ಇದು ಈ ಮೈಸೂರು ಪಾಕು ನಾವು 7 ಕಪ್ ಸ್ವೀಟ್ ಮಾಡಿದ್ದೆ ನಾನು. ವಿಡಿಯೋನು ಹಾಕಿದ್ದೀನಿ ನೋಡಿ. ಅದು ಕೂಡ ಇದೇ ಥರ ಮಧ್ಯದಲ್ಲಿ ತುಪ್ಪ ಹಾಕ್ಕೋತಾ ಬಂದರೆ ನಿಮಗೆ ಆ ಒಂದು ಸ್ವೀಟ್ ಕೂಡ ಅಷ್ಟೇ ಸಾಫ್ಟಾಗಿ ಬರುತ್ತೆ. ಮೈಸೂರು ಪಾಕಗಂತೂ ಇದೇ ಥರನೇ ಮಾಡೋದು. ಮಧ್ಯೆ ತುಪ್ಪ ಹಾಕ್ಕೊಂಡು ಕರಗಿಸಿಟ್ಕೊಂಡ್ಬಿಟ್ರೆ ನೀವೊಂದು ಸ್ಪೂನಲ್ಲಿ ಹಾಕ್ಕೊಂಡು ಅದು ಹಿಡಿಯುತ್ತೆ ನಿಮಗೆ ಚೆನ್ನಾಗಿ. ನೋಡಿ, ನಾನು ಇವಾಗ ಇಷ್ಟು ಹಾಕಿದ್ದೀನಿ. ಇನ್ನು ಸ್ವಲ್ಪ ಹೊತ್ತಿಗೆ ಅದು ಚೆನ್ನಾಗಿ ಹಿಡ್ಕೊಳ್ಳುತ್ತೆ. ಅಂದರೆ ನಿಮಗೆ ತುಪ್ಪ ಬೇಕಾಗುತ್ತೆ. 2 ಲೋಟ, ಇನ್ನೂ 1 ಲೋಟ ಹಾಕ್ತಾರೆ. 3 ಲೋಟ. ನೀವು 1 ಲೋಟ ಕಡಲೆ ಹಿಟ್ಟಿಗೆ 3 ಲೋಟ ತುಪ್ಪ ಹಾಕೋರು ಇದ್ದಾರೆ. ಆದರೆ ನಮ್ಮನೆಯಲ್ಲಿ 2 ಲೋಟ ಹಾಕ್ತೀವಿ. ಚೆನ್ನಾಗಿ ಬರುತ್ತೆ. ಇದು ಸಾಫ್ಟಾಗಿ ನಿಮಗೆ ನಾವು ಕೊನೆಯಲ್ಲಿ ತೆಗೆಯೋವಾಗ ನಿಮಗೆ ಸಾಫ್ಟ್ ಬೇಕಂದರೆ ಸ್ವಲ್ಪ ಮುಂಚೆ ತೆಕ್ಕೋಬೇಕು. ಇಲ್ಲ ಒಂದು ಸ್ವಲ್ಪ ಗರ್ಗರಿಯಾಗಿ ಬೇಕಂದರೆ ಇನ್ನೊಂದು ಸ್ವಲ್ಪ ಅದ್ರ ಬಾಣಲೆ ಅಂದರೆ ಒಂದು ಅರ್ಧ ನಿಮಿಷ ವ್ಯತ್ಯಾಸ. ಹೀಗೆ ಮಾಡಿಕೊಂಡಾಗ ತುಂಬ ಚೆನ್ನಾಗಿ ಬರುತ್ತೆ. ಮನೆಯಲ್ಲೇ ಮೈಸೂರು ಪಾಕು ಮಾಡ್ಕೋಬಹುದು. ನೋಡಿ, ಕೈ ಆಡ್ತಾನೇ ಇದ್ದೀನಿ. ಕೈ ಅಂದರೆ ಇದನ್ನು ಬಿಡ್ತಾನೇ ಇಲ್ಲ. ಏಕೆಂದರೆ ಮಧ್ಯದಲ್ಲಿ ಮಾತ್ರ ಆಗಿಬಿಡುತ್ತೆ, ಆಮೇಲೆ ಅದು ಸಿದ್ಕೊಳ್ತಾ ಬರುತ್ತೆ. ಹಾಗಾಗಿ ನಾವು ಕೈ ಆಡಿಸ್ತಾನೆ ಇರಬೇಕು. ಬೇಗನೂ ಆಗುತ್ತೆ ಅದೇನು. ನೋಡಿ, ಮಧ್ಯೆ ಹಾಕ್ತಾನೇ ಇದ್ದೀನಿ. ಮೈಸೂರು ಪಾಕಿಗೆ ನಾವು ತುಪ್ಪ ಹಾಕ್ತಾ ಇರಬೇಕು. ನಾವು ಎಷ್ಟು ಇಟ್ಕೊಂಡಿದ್ದೀವಿ ಪಕ್ಕದಲ್ಲಿ ಇಟ್ಕೊಂಡಿರಬೇಕು. ಮಧ್ಯೆ ಅದು ಎಷ್ಟು ಹಿಡಿಯುತ್ತೋ ಅದು ಹಿಡಿಯುತ್ತೆ. ಅದು 2 ಲೋಟನೂ ಹಿಡಿಯುತ್ತೆ. ಚೆನ್ನಾಗಿ ಆಗುತ್ತೆ. ನೋಡಿ, ನಿಮಗೆ ಒಂದು ಸ್ವಲ್ಪ ಚೇಂಜ್ ಆಯಿತು. ನೊರೆ ಬರೋಕ್ಕೆ ಶುರುವಾಯಿತು. ಕೊನೆ ಇದರಲ್ಲಿ ನಿಮಗೆ ಬಾಣಲೆ ಬಿಟ್ಕೋತಾ ಬರುತ್ತೆ, ಗೊತ್ತಾಗುತ್ತೆ ಆಗಿದೆ ಅನ್ನೋದು. ಇದರಲ್ಲಿ ಅದಕ್ಕೆ ಮೊದಲೇ ತುಪ್ಪ ಸವರಿ ಇಟ್ಕೋಬೇಕು.
ನೋಡಿ ಈ ಥರ ಇವಾಗ ಒಂದು ಚೇಂಜ್ ಆಯಿತು, ನಿಮಗೆ ಗೊತ್ತಾಗ್ತಿದೆ. ಆ ಕೊ ಎಡ್ಜಲ್ಲೆಲ್ಲ ನೊರೆ ನೊರೆ ಥರ ಬಂದಿದೆ. ಇವಾಗ ಇಷ್ಟಿದೆ ತುಪ್ಪ. ಇವಾಗ ಇನ್ನೊಂದು 2 ಸ್ಪೂನ್ ಹಾಕ್ತೀನಿ, ಇನ್ನೊಂದು ಸ್ಪೂನ್ ಇರುತ್ತೆ, ಆಮೇಲೆ ಕೊನೆಯಲ್ಲಿ ಹಾಕ್ತೀನಿ ನಾನು. ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ, ಅಂಡಲೆ ಬಿಟ್ಕೊಳ್ತಾ ಬರ್ತಿದೆ. ಅದು ಒಂದು ಹದಕ್ಕೆ ಬಂದಾಗ ಗೊತ್ತಾಗುತ್ತೆ. ಮಾಡ್ತಾ ಮಾಡ್ತಾ ಇದ್ದರೆ ಒಂದು ಸರ್ತಿ ಕೆಡಬಹುದು, ಇನ್ನೊಂದು ಸರ್ತಿ ಚೆನ್ನಾಗಿ ಬಂದುಬಿಡುತ್ತೆ. ಅಂದರೆ ಇದು ಕರೆಕ್ಟಾಗಿ ನಾವು ಈ ಥರ ಮಾಡಿದಾಗ ಅಂದರೆ ಚೆನ್ನಾಗಿ ಬಂದುಬಿಡುತ್ತೆ. ಫ್ರೆಶ್ ಆಗಿರ್ಬೇಕು, ಕಡಲೆ ಹಿಟ್ಟು ಇದ್ದಾಗ ಚೆನ್ನಾಗಿ ಬರುತ್ತೆ. ನೋಡಿ ಇವಾಗಿರೋದೆಲ್ಲ ಹಾಕ್ಬಿಟ್ಟೆ, ಅಂದರೆ 2 ಲೋಟ ತುಪ್ಪ ಹಾಕಿದೆ ಇವಾಗ. ನೋಡಿ ಅದು ನೀವು ಹಿಂಗೆ ಕೈ ಆಡಿಸಿ ಬಿಟ್ಟಾಗ ಅದಷ್ಟು ಚೆನ್ನಾಗಿ ನೊರೆ ನೊರೆಯಾಗಿ ಬರುತ್ತೆ. ಇವಾಗ ಒಂದು ತುಪ್ಪ ಸವರಿ ಇಟ್ಕೊಂಡಿದ್ದೀನಿ, ನೋಡಿಕೊಂಡು ಅದನ್ನು ಹಾಕಬೇಕಾಗತ್ತೆ ಚೆನ್ನಾಗಿ. ತುಂಬ ಜೋರೂರಿ ಮಾಡೋಕ್ಕೆ ಹೋಗಬಾರ್ದು, ಅದು ಬೇಗ ಆಗಿಬಿಡತ್ತೆ, ಅಂದರೆ ಕೆಂಪು ಬಂದುಬಿಡತ್ತೆ. ಆ ಕೆಂಪು ಬಂದರೆ ಅಷ್ಟು ಚೆನ್ನಾಗಿ ಅನಿಸಲ್ಲ. ನೋಡಿ ಅದನ್ನು ಒಂದು ಸ್ವಲ್ಪ ಬೇಗ ಬೇಗ ಮಾಡ್ತಾಯಿದ್ದೀನಿ, ನೊರೆ ನೊರೆಯಾಗಿ. ಇವಾಗ ಕೊನೆಯ ಸ್ಟೇಜಿಗೆ ಬಂದಿದೆ, ಆಗಿದೆ. ಅದನ್ನು ನಾನು ನೋಡಿ ಒಂದು ತಟ್ಟೆ ಸವರಿದ್ನಲ್ಲ, ತಕ್ಷಣ ಹಾಕಿಬಿಟ್ಟೆ. ಇವಾಗ ಅದು ನಾವು ಅದನ್ನು ಅಲ್ಲಾಡ್ಸೋಕೆ ಹೋಗಬಾರ್ದು, ಏನು ಮಾಡೋಕ್ಕೆ ಹೋಗಬಾರ್ದು, ಒಂದು ತಟ್ಟೆಗೆ ಹಾಕಿ ಇಟ್ಬಿಡಬೇಕು. ಆರಕ್ಕೆ ಬಿಟ್ಬಿಟ್ಟೆ ಇವಾಗ. ನೋಡಿ ಇವಾಗ ನಾನು ಮುಟ್ತಾ ಇದ್ದೀನಿ, ಇವಾಗ ಆರಿದೆ. ಇವಾಗ ನೀಟಾಗಿ ಕಟ್ ಮಾಡ್ತೀನಿ, ಅದು ನೀಟಾಗಿ ಕಟ್ ಆಗುತ್ತೆ ಚೆನ್ನಾಗಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇದನ್ನು ನೀಟಾಗಿ ಕಟ್ ಮಾಡಿದ್ರೆ ಮೈಸೂರು ಪಾಕು ರೆಡಿ ಆಗುತ್ತೆ. ಘಮ ಘಮ ಅಂದರೆ ಆ ತುಪ್ಪದ ಘಮ ಕಡಲೆ ಹಿಟ್ಟು ಜೊತೆಯಲ್ಲಿ ತುಂಬ ಚೆನ್ನಾಗಿದೆ, ಘಮ್ ಅಂತ. ಅಂದರೆ ನಾವು ಮನೆಯಲ್ಲೇ ಮಾಡಿಕೊಂಡಾಗ ಅದ್ರ ಖುಷಿನೇ ಬೇರೆ ಇರುತ್ತೆ. ಇಷ್ಟಪಡ್ತಾರೆ, ಗೊತ್ತಾಗುತ್ತೆ. ಯಾರಿಗಾನ ಕೊಟ್ಟಾಗ ಅವರು ಮನೇಲಿ ಮಾಡಿದ್ದ ಅಂತ ಕೇಳ್ತಾರೆ, ಅಂದರೆ ಅದು ಗೊತ್ತಾಗ್ಬಿಡತ್ತೆ. ಹಾಗಾಗಿ ಮನೆಯಲ್ಲೇ ನಾವು ತುಪ್ಪ ಇದು ಎಲ್ಲ ಹಾಕ್ತೀವಿ. ಹೊರಗಡೆ ತೊಗೊಂಡಾಗ ಅದರಲ್ಲಿ ಎಣ್ಣೆ ಹಾಕಿನೂ ಮಾಡ್ತಾರೆ ಅಂತಾರೆ, ನಂಗೆ ಅದು ಹೇಳ್ತಾರೆ. ಮನೇಲಿ ಮಾಡಿದಾಗ ಅದು ಚೆನ್ನಾಗಿ. ನೋಡಿ ಎಲ್ಲ ನಾನು ಕಟ್ ಮಾಡಿ ಆರಕ್ಕೆ ಬಿಟ್ಬಿಟ್ಟಿದ್ದೆ. ನೋಡಿ ಎಷ್ಟು ಚೆನ್ನಾಗಿ ಇದು ಬಂದಿದೆ, ಚೆನ್ನಾಗಿ ಬರುತ್ತೆ. ಇವಾಗ ಒಂದು ಬೇರೆ ಇದಕ್ಕೆ ತೆಕ್ಕೋತೀನಿ, ಎಲ್ಲದನ್ನು ತೆಕ್ಕೋತೀನಿ. ನೋಡಿ ಈಸಿಯಾಗಿ ಬಂದುಬಿಡುತ್ತೆ, ಕಷ್ಟಪಡಬೇಕಂತಿಲ್ವೇ ಇಲ್ಲ. ಈಸಿಯಾಗಿ ಮೈಸೂರು ಪಾಕ್ ರೆಡಿ ಆಯಿತು. ಇವಾಗ ಒಂದು ಇದಕ್ಕೆ ಜೋಡಿಸ್ತೀನಿ. ನೋಡಿ ಇದಕ್ಕೆ ಜೋಡಿಸ್ಕೊತೀನಿ. ನೋಡಿ ಈ ಥರ ಎಲ್ಲ ರೆಡಿ ಆಯಿತು ಮೈಸೂರು ಪಾಕು. ಒಂದು ಲೋಟ ಒಂದು ಕಡಲೆ ಹಿಟ್ಟಿಗೆ ನೋಡಿ ಇಷ್ಟು ಮೈಸೂರು ಪಾಕ್ ರೆಡಿ ಆಯಿತು. ನೋಡಿ ನಿಮ್ಮನೆಯಲ್ಲೂ ಈ ಥರ ಒಂದು ಮೈಸೂರು ಪಾಕ್ ಮಾಡಿಕೊಂಡು ತಿಂದು ನನಗೆ ತಿಳಿಸಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.